ಇದು ಸೋಂದಾ, ಇತಿಹಾಸದ ನಿಶ್ಶಬ್ದ ಸಾಕ್ಷಿ. ಇಲ್ಲಿ ಕೇವಲ ಕೋಟೆ ಅಲ್ಲ, ನ್ಯಾಯದ ಪೀಠವಿತ್ತು. ಈ ಕಲ್ಲಿನ ಪೀಠವೇ ರಾಜಾಸನ, ದೇವತೆಗಳ ಶಿಲ್ಪಗಳ ಮಧ್ಯೆ ನ್ಯಾಯ ವಿತರಣೆಯ ಆಸನ. ಇದು ಈಶ್ವರ ದೇವಾಲಯ, ನ್ಯಾಯ ಮತ್ತು ಧರ್ಮದ ದೈವಿಕ ಸಾಕ್ಷಿ. ಅರಸರು ಇಲ್ಲಿ ಕುಳಿತು ಜನರ ಸಮಸ್ಯೆಗಳನ್ನು ಆಲಿಸ್ತಿದ್ರು. ಯಾರಿಗಾದರೂ ಮಾತನಾಡುವ ಹಕ್ಕಿತ್ತು. ಪಂಡಿತರು ಧರ್ಮಶಾಸ್ತ್ರದ ಆಧಾರ ನೀಡುತ್ತಿದ್ರು. ನ್ಯಾಯದಲ್ಲಿ ಧರ್ಮ, ಧರ್ಮದಲ್ಲಿ ನ್ಯಾಯ. ಜನರ ಮುಂದೆ ವಿಚಾರಣೆ, ಎಲ್ಲರಿಗೂ ತಮ್ಮ ಮಾತು ಹೇಳುವ ಅವಕಾಶ. ನ್ಯಾಯದ ತೀರ್ಪುವಾನ್ನ, ಭಯವಿಲ್ಲದೆ, ಪಕ್ಷಪಾತವಿಲ್ಲದೆ. ಮಠಾಧೀಶರು ಧರ್ಮದ ದಾರಿದೀಪರು. ಸಂಕೀರ್ಣ ಪ್ರಶ್ನೆಗಳಲ್ಲಿ ಅವರ ಸಲಹೆ ಅನಿವಾರ್ಯ. ಧರ್ಮಶಾಸ್ತ್ರ, ಸ್ಥಳೀಯ ಪದ್ಧತಿ, ಮಾನವೀಯತೆ ಇದೇ ಸೋಂದಾದ ನ್ಯಾಯದ ಆಧಾರ. ಬ್ರಿಟಿಷರ ಕಾಲದಲ್ಲಿ ಧರ್ಮಾಸನ ಮೌನವಾಯಿತು. ಹೊಸ ಕಾನೂನುಗಳು ಬಂದುವು. ಈ ಕಲ್ಲುಗಳು ಇಂದಿಗೂ ನ್ಯಾಯದ ಕತೆ ಹೇಳುತ್ತಿವೆ, ಮೌನದ ರೂಪದಲ್ಲಿ. ನ್ಯಾಯ, ಧರ್ಮ, ಸಮಾಜ, ಈ ಪೀಠದ ತತ್ವಗಳು ಇಂದಿಗೂ ನಮ್ಮೊಳಗಿವೆ. ಇವು ಇತಿಹಾಸವಲ್ಲ, ಪ್ರೇರಣೆ.